ನಮಸ್ತೆ ಎಲ್ರಿಗೂ. ಎಲ್ಲ ಮೀಡಿಯಾಗೆ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಈ ಸಾಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲರೂ ಹೇಳಿದ್ದಾರೆ ಎಷ್ಟು ಚಳಿ ಇತ್ತು ಏನು ಅಂತ. ಬಟ್ ನನಗೆ ಮುರಳಿ ಮಾಸ್ಟರ್ ತುಂಬ ಸಪೋರ್ಟ್ ಮಾಡಿ ಯಾವ ಥರ ಎಲ್ಲ ಈಚ್ ಆ್ಯಂಡ್ ಎವ್ರಿ ಶಾರ್ಟಿಗೆ ಹೆಲ್ಪ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು, ಈ ಥರ ಇಷ್ಟು ದೊಡ್ಡ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಮೇಲೆ 14th ಫೆಬ್ರವರಿಗೆ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ಸರ್. ಅವಾಗಲೇ ಹೇಳಿದ್ರು ತುಂಬಾ ಚಾಲೆಂಜಿಂಗ್ ಆಗಿತ್ತು, -4 ಡಿಗ್ರಿ ಸೆಲ್ಸಿಯಸ್ ಇತ್ತು ಟೆಂಪರೇಚರ್ ಅಂತ. ಸೊ ಹೇಗಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ, ನಿಮ್ಮ ಮಾತಲ್ಲಿ? ತುಂಬ ಕಷ್ಟ ಇತ್ತು, ಬಟ್ ಏನೋ ಒಂಥರ ಮಾಡಬೇಕು ಅಂತ ಛಲ ಇದ್ದಿದ್ದಕ್ಕೆ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ. ಅದೊಂದು ವಿಲ್ ಪವರ್ ಇತ್ತು ಅಂತ ಅನ್ಸುತ್ತೆ. ಏನಾದ್ರು ಪ್ರಶ್ನೆ ಕೇಳೋದಿದೆಯಾ ಮೃದುಲಾ ಅವ್ರಿಗೆ? ಇದು ಮೊದಲನೇ ಸಿನಿಮಾ, ರಾಜು ಜೇಮ್ಸ್ ಬಾಂಡ್ ರಿಲೀಸ್ ಆಗ್ತದೆ February 14th, ವ್ಯಾಲೆಂಟೈನ್ಸ್ ಡೇ ದಿನ. ಹೌ ಎಕ್ಸೈಟೆಡ್ ಆರ್ ಯು? ಐ ಆಮ್ ವೆರಿ ಎಕ್ಸೈಟೆಡ್. ಅದು ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಾ ಇರೋದಕ್ಕೆ ಎಲ್ಲ ಪ್ರೇಮಿಗಳಿಗೆ ಶುಭಾಶಯಗಳು ಫಸ್ಟ್ ಆಫ್ ಆಲ್. ಆ್ಯಂಡ್ ಬಂದು ದೇರ್ ಇಸ್ ಒನ್ ಅಪಾರ್ಚುನಿಟಿ ಟು ಸಿ ಮೂವಿ ಆನ್ ದ್ಯಾಟ್ ಡೇ. ತುಂಬ ತುಂಬ ಚೆನ್ನಾಗಿರುತ್ತೆ. ರೊಮ್ಯಾನ್ಸ್ ಆ್ಯಂಡ್ ಕಾಮಿಡಿ ವಿತ್ ಆ್ಯಕ್ಷನ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಂದು ನೋಡಿ ಎಲ್ಲರೂ. ಮೊನ್ನೆ ಅಷ್ಟೇ ಮುಂಬೈಗೆ ಹೋಗಿ ಈ ಹಾಡಿನ ಹಿಂದಿ ವರ್ಷನ್ ರಿಲೀಸ್ ಮಾಡಿದ್ದೀರಾ, ಅಂಡ್ ಅಲ್ಲಿ ಬಹಳಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ ಒಂದು ಹಿಂದಿ ವರ್ಷನ್ ಸಾಂಗ್ಗೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಹಿಂದಿಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಅಫ್ಕೋರ್ಸ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಅಲ್ಲಿಂದ ರೆಸ್ಪಾನ್ಸ್ ನೋಡಿ ಇನ್ನೂ ತುಂಬ ಖುಷಿ ಆಯಿತು. ವೆರಿ ಮಚ್ ಗ್ರೇಟ್ಫುಲ್ ಫಾರ್ ಇಟ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಹಾಡಲ್ಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಿರಾ, ಡಾನ್ಸ್ ಮಾಡಿದಿರಾ. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮೊದಲನೇ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೃದುಲಾ, ಥ್ಯಾಂಕ್ ಯು.